ಈಗ ಕನ್ನಡದ ಮೇಲೆ ಸರ್ಕಾರಕ್ಕೆ ಪ್ರೀತಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಆರಂಭದಿಂದಲೂ ಇದೆ. ಈಗ ಕನ್ನಡದ ಚಿತ್ರರಂಗದಲ್ಲಿರುವಂಥ ನಟ ನಟಿಯರ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಸರ್ಕಾರಕ್ಕೆ ಅನ್ನೋದು ಇನ್ನೊಂದು ಪ್ರಶ್ನೆ ಬರುತ್ತೆ. ನಮ್ಮ ರಾಜ್ಯದಕ್ಕಿಂತಲೂ ಕೂಡ ಪಕ್ಕದ ರಾಜ್ಯದಲ್ಲಿರೋರೇ ಇಷ್ಟ ಆಗ್ತಾರಾ ಬ್ರ್ಯಾಂಡ್ ಮಾಡ್ಕೊಳ್ಳೋಕ್ಕೆ? ಯಾಕೆ ಈ ಸರ್ಕಾರ ಇಂಥ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೆ? ಈಗ ಬಹುದೊಡ್ಡದಾಗಿ ಟೀಕೆಗೆ ಒಳಪಡ್ತಾ ಇದೆ ಸರ್ಕಾರದ ಈ ನಿರ್ಣಯ. ಯಾವುದದು ಅಂತಂದ್ರೆ KSDLಗೆ ತಮನ್ನಾನ್ನ ರಾಯಭಾರಿಯಾಗಿ ಮಾಡಿಕೊಂಡಿರೋದು. ರಾಜ್ಯ ಸರ್ಕಾರದ ಪ್ರಾಡಕ್ಟ್ಗೆ ಪರಭಾಷಾ ನಟಿಯನ್ನ ರಾಯಭಾರಿಯನ್ನಾಗಿ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಈಗ ರಾಯಭಾರಿ. ತಮನ್ನಾ ಭಾಟಿಯಾಗೆ 6,20,00,000 ಸಂಭಾವನೆಯನ್ನ ನೀಡಲಾಗಿದೆ. ಕನ್ನಡದಲ್ಲಿ ಯಾವ ನಟ ನಟಿಯರು ಕೂಡ ಇರಲಿಲ್ವಾ? ನಟಿ ತಮನ್ನಾ ನೇಮಕಕ್ಕೆ ಈಗ ಕನ್ನಡಿಗರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮನ್ನಾ ರಾಯಭಾರಿ ನೇಮಕಕ್ಕೆ MB ಪಾಟೀಲ್ ಅವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಪ್ರಾಡಕ್ಟ್ಗೆ ಪರಭಾಷಾ ನಟಿ ರಾಯಭಾರಿಯನ್ನಾಗಿ ಮಾಡಿಕೊಳ್ತಾ ಇರೋದು. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿಯಾಗಿ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. ಯಾಕೆ ನಿಮಗೆ ಕನ್ನಡದಲ್ಲೇನೆ ಯಾರು ಇರಲಿಲ್ವಾ ಅಂತ ಹೇಳಿ. ಕನ್ನಡದಲ್ಲಿರುವಂಥವ್ರನ್ನೇ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದಾಗಿತ್ತಲ್ಲ, ಯಾಕಾಗಲಿಲ್ಲ? ಯಾಕೆ ನಟಿಯರೇ ಬೇಕಾ? ನಟರು ಯಾರೂ ಇಲ್ವಾ? ವರ್ಲ್ಡಲ್ಲೇ ಈಗ KGF ವಿಚಾರದಲ್ಲಿ ಯಶ್ ಅವರಿಲ್ವಾ? ಎಲ್ಲ ಕಡೆನೂ ಬ್ರ್ಯಾಂಡ್ ಇದೆ. ಸುದೀಪ್ ಅವರಿಲ್ವಾ? ಎಷ್ಟು ಜನ ಬೇಕ್ರಿ ನಿಮಗೆ? ಎಲ್ಲ ಇಡೀ ದೇಶದಲ್ಲಿ ನೋಡುವಂಥವ್ರು, ತಿಳಿದುಕೊಳ್ಳುವಂಥವ್ರು, ಪ್ರಪಂಚದಲ್ಲಿ ಗೊತ್ತಾಗುವಂಥವ್ರು ಫಿಲ್ಮ್ಗಳಲ್ಲಿರುವಂಥದ್ದಿಲ್ವಾ? ಅಲ್ಲಿ ಪಕ್ಕದಲ್ಲಿರುವಂಥವ್ರನ್ನ ನಟಿಯನ್ನ ಕರ್ಕೊಂಡು ಬಂದುಬಿಟ್ಟು ನೀವು ಇಲ್ಲಿ ಹಾಕ್ಬಿಟ್ರೆ ಪ್ರಾಡಕ್ಟ್ ಸೇಲ್ ಆಗ್ಬಿಡುತ್ತಾ? ನಿಮಗೇನು ಬೇಕಾಗಿರೋದು? ಚಿರಪರಿಚಿತರಾಗಿರಬೇಕು. ನಮ್ಮಲ್ಲೇ ಕನ್ನಡದಲ್ಲೇ ಇದಾರಲ್ಲ, ಅದಕ್ಕಿಂತಲೂ ಬ್ರ್ಯಾಂಡ್ ಇನ್ನೊಂದು ಬೇಕಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕನ್ನಡ ಚಿತ್ರರಂಗದಲ್ಲೂ ಕೂಡ ಅನೇಕ ನಟ ನಟಿಯರಿದ್ದಾರೆ. ಅವರು ಇಲ್ಲಿಗೆ ಸೀಮಿತವಾಗಿದ್ದಾರೆ ಅನ್ನೋರನ್ನ ಬಿಟ್ಟು ಬಿಡೋಣ. ದೇಶದಲ್ಲೂ ಕೂಡ ಚಿರಪರಿಚಿತರಾಗಿರುವಂಥ ನಟರು ನಮ್ಮಲ್ಲಿ ಇದ್ದಾರೆ, ನಟಿಯರು ಕೂಡ ಇದ್ದಾರೆ. ಯಾಕೆ ಯಾಕೆ ಕಣ್ಣಿಗೆ ಕಾಣಿಸ್ಲಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ? ಯಾಕೆ ತಮನ್ನಾ ಅವರೇ ಬೇಕಾಯ್ತಂತೆ? ಅರುಣ್, ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರದ ಈ ನಡೆ ಏನಿದೆ ಸಾಕಷ್ಟು ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತು ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ತಮನ್ನಾ ಅವರ ಈ ಒಂದು ಆದೇಶವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ 2 ವರ್ಷ 2 ದಿನದ ಅವಧಿಗೆ 6,20,00,000 ಸಂಭಾವನೆಯನ್ನು ಕೊಡೋದ್ರ ಮೂಲಕ ವೆಚ್ಚ ಆಗುತ್ತೆ ಅಂತೇಳಿ ಆ ಒಂದು ಆದೇಶವನ್ನು ಮಾಡಿದ್ದಾರೆ. ಜೊತೆಗೆ ಪಾರದರ್ಶಕ ಒಂದು ಆ್ಯಕ್ಟ್ ಏನಿದೆ, ಆ ಒಂದು ಟೆಂಡರನ್ನು ಕರೀದೇನೆ ಅದೊಂದನ್ನು ಸಂಭಾವನೆಯನ್ನು ಕೊಡೋದಕ್ಕೂ ಕೂಡ ಅದಕ್ಕೂ ಕೂಡ ಅನುವನ್ನು ಮಾಡಿಕೊಂಡು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ವ್ಯಾಪಕವಾಗಿ ಟೀಕೆಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಪರಭಾಷಾ ನಟಿಯನ್ನು ತಂದು 6,20,00,000 ಕೊಡುವಂಥದ್ದು ಏನಿತ್ತು? ಕನ್ನಡದ ನಟ ನಟಿಯರು ಯಾರೂ ಇರಲಿಲ್ವಾ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ. ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಬೇರೆ ಬೇರೆ ಫೋರಮ್ನಲ್ಲೂ ಕೂಡ ವ್ಯಾಪಕ ಟೀಕೆಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸಮರ್ಥನೆ ಕೊಡುವಂಥ ಕೆಲಸವನ್ನು ಕೂಡ ಆ ಒಂದು ಕೈಗಾರಿಕಾ ಸಚಿವರು ಮಾಡಿದ್ದಾರೆ. ಅಂದರೆ ಅವರ ಅಂಡರ್ಲೇ ಬರುತ್ತೆ ಈ ಒಂದು KSDL. ಆ ಕಾರಣಕ್ಕೋಸ್ಕರವಾಗಿ ಕೈಗಾರಿಕಾ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು ಇದು ಮಾರ್ಕೆಟ್ನ ಒಂದು ಟ್ರಿಕ್ಸು, ಅಂದರೆ ತಂತ್ರಜ್ಞಾನದ ಒಂದು ಮಾರ್ಕೆಟಿಂಗ್ನ ಸಲಹೆಯಂತೆ ನಾವು ಮಾಡಿರ್ತಕ್ಕಂಥದ್ದು ಸ್ಟ್ರಾಟಜಿ, ಇದು ಮಾರ್ಕೆಟ್ನ ಸ್ಟ್ರಾಟಜಿ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಅಂದರೆ ಕನ್ನಡ ಚಿತ್ರೋದ್ಯಮದ ಬಗ್ಗೆ ನಮಗೆ ಗೌರವವಿದೆ. ಕನ್ನಡ ಭಾಷೆಯ ಚಿತ್ರಗಳು ಒಂದು ಹೊರ ರಾಜ್ಯದ ಭಾಷೆಗಳ ಚಿತ್ರಗಳ ಜೊತೆ ಪೈಪೋಟಿಯನ್ನು ಕೂಡ ಕೊಡ್ತಾ ಇದೆ, ಅದು ನಮ್ಗೆ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಈ ಒಂದು PSU ಮಂಡಳಿ ಈ ಒಂದು ಸಜೆಸ್ಟ್ ಮಾಡಿತ್ತು. ಆ ಕಾರಣಕ್ಕೋಸ್ಕರವಾಗಿ ನಾವು ತಮನ್ನಾ ಅವರನ್ನು ನೇಮಕ ಮಾಡಿದ್ದೀವಿ ಅನ್ನೋ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರು ಎಲ್ಲೋ ಒಂದು ಕಡೆ ವ್ಯಾಪಕವಾಗಿ ಎಲ್ಲ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ನಟಿ ಆಗಿರಬೇಕು ಮತ್ತು ಎಲ್ಲರ ಜೊತೆಗೆ ಕೂಡ ಒಂದು ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿರ್ತಕ್ಕಂಥವ್ರು ಆಗಿರಬೇಕು ಅನ್ನೋ ಅಂಶವನ್ನು ಕೂಡ ಆ ಒಂದು ರೂಲ್ಸ್ನಲ್ಲಿ, ಅಂದರೆ ಆ ಅಂಶದಲ್ಲಿ ಹೇಳಿದ್ದಾರೆ MB ಪಾಟೀಲ್ ಅವರು. ಆ ಕಾರಣಕ್ಕೋಸ್ಕರವಾಗಿ ಮಾರುಕಟ್ಟೆ ವೇಗ ಮತ್ತು ಅದನ್ನು ಭೇದಿಸಬೇಕಾದ್ರೆ, ಹೊರ ರಾಜ್ಯದ ಮಾರುಕಟ್ಟೆಯನ್ನು ಭೇದಿಸಬೇಕಾದ್ರೆ ನಾವು ಈ ನೆರೆಯ ರಾಜ್ಯದ ಒಂದು ಭಾಷಾ ನಟಿಯರನ್ನ ಕೂಡ ನಾವು ರಾಯಭಾರಿಯನ್ನಾಗಿ ನೇಮಕ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ವ್ಯಾಪಕವಾದ ಟೀಕೆ ಇದೆ. ಯಾಕೆಂದರೆ ಈ ಹಿಂದೆ ರಾಜ್ಕುಮಾರ್ ಆಗಿರೋದು, ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಉಚಿತವಾಗಿ ನಂದಿನ ಬ್ರ್ಯಾಂಡ್ಗೆ ಕೂಡ ಒಂದು ರೀತಿಯಲ್ಲಿ ಅಂಬಾಸಿಡರ್ ಆಗಿದ್ದಂಥವ್ರು. ಇಂಥ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು KSDLನ ನಡೆ ಏನಿದೆ ಇದು ಸಾಕಷ್ಟು ಒಂದು ರೀತಿಯಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.